ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್. ಇವತ್ತಿನ ಬ್ಲಾಗಲ್ಲಿ ನೆನ್ನೆ ಮೀನಾ ಬಜಾರ್ಗೆ ಹೋಗಿದ್ದೆ. ನಿಮಗೂ ತೋರಿಸೋಣ. ಅದು ಎಷ್ಟೋ ಜನ ಗೊತ್ತಿಲ್ಲ ಮೀನಾ ಬಜಾರ್ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿರಲಿಲ್ಲ. ನನಗೆ ಎಂಬ್ರಾಯ್ಡ್ರಿ ಕ್ಲಾಸು ಮತ್ತು ಕುಚ್ ಕ್ಲಾಸು ಆವಾಗ ಹೋದಾಗ ಗೊತ್ತಾಗಿದ್ದು. ಅಲ್ಲಿ ಇರೋ ಫ್ರೆಂಡ್ಸ್ಗಳು ನನಗೆ ಹೇಳಿದ್ದು ಇಲ್ಲಿ ಬರುತ್ತೆ ಹೋಗಿ ಅಂತ ಅಂದ್ಬಿಟ್ಟು. ಆವಾಗ ನನಗೆ ಗೊತ್ತಾಗಿದ್ದು. ನಾನು ಅಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿದ್ನಲ್ಲ, ನಿಮಗೆ ಮತ್ತು ಅಡ್ರೆಸ್ಸು ಅಷ್ಟೇ, ಅದು ಎಲ್ಲಿ ಬರುತ್ತೆ. ಅಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆನೂ ಸಿಗುತ್ತೆ ನಿಮಗೆ. ಮತ್ತು ಎಂಬ್ರಾಯ್ಡ್ರಿ, ಈಗ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂದರೆ ಫುಲ್ ಆ ಏರಿಯಾ ಎಲ್ಲ ವರ್ಕ್ ಮಾಡೋರೇ ಸಿಗ್ತಾರೆ ನಿಮಗೆ. ಮತ್ತು ವರ್ಕ್ ಬಟ್ಟೆಗಳು ಮತ್ತು ಏನೋ ಒಳ್ಳೊಳ್ಳೆ ಗೌನ್ಗಳು, ಜಾಸ್ತಿ ವರ್ಕ್ ಪದಾರ್ಥ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ಆನ್ಲೈನಲ್ಲೆಲ್ಲ ಈಗ ಕಲಂಕಾರಿ ಏನೋ ಬ್ಲೌಸ್ಗಳು ತುಂಬಾ ಓಡ್ತಾ ಇದೆ. ನಾನು ಅದೊಂದು ತೊಗೊಳ್ಳೋಣ ಕ್ರೇಪ್ ಸ್ಯಾರಿಗೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ನೆನ್ನೆ. ತುಂಬಾ ಚೆನ್ನಾಗಿ ಸಿಕ್ತು, ಒಳ್ಳೆ ಪ್ರೈಸಲ್ಲೂ ಸಿಕ್ತು. ನಿಮ್ಮ ಆನ್ಲೈನಲ್ಲೆಲ್ಲ ನಾನು ನೋಡಿದ್ದೀನಿ, ಇನ್ಸ್ಟಾದಲ್ಲಾಗಿರ್ಬೋದು ಮತ್ತು ಯೂಟ್ಯೂಬಲ್ಲಾಗಿರ್ಬೋದು. 1,000 ರೂಪಾಯಿ ಮೇಲೇ ಹೇಳ್ತಾರೆ. 1,100, 150 ಹಂಗೆಲ್ಲ ನಡೀತಾ ಇದೆ. ಶಿಪ್ಪಿಂಗ್ ಚಾರ್ಜಸ್ ಸೇರಿಸಿ 1,200 ರೂಪಾಯಿ ಬೀಳುತ್ತೆ ನಮಗೆ. ಇಲ್ಲಿಗೆ ನಮಗೆ ಜಸ್ಟ್ 800 ರೂಪಾಯಿಗೆ ಸಿಕ್ತು. ತುಂಬಾ ಕಮ್ಮಿ ರೇಟು. ಮತ್ತು ಬಟ್ಟೆ ನಿಮಗೆ ಹೋದ್ರೆ ಅಲ್ಲಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ನಾನು ಒಂದು ಐಡಿಯಾ ಮಾಡ್ಕೊಂಡು ಹೋಗಿರ್ತೀನಿ ಇಂಥದ್ದೇ ತೊಗೋಬೇಕು ಅಂತ ಅಂದ್ಬಿಟ್ಟು. ಆದರೆ ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಆಗಿಬಿಟ್ಟಿರುತ್ತೆ ಮನಸ್ಸು. ಏಕೆಂದರೆ ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ಬಜೆಟು ಹಂಗೆ ತೊಗೊಂಡು ಹೋಗ್ಬೇಕು ಅಲ್ಲಿಗೆ. ತುಂಬಾ ಏನೋ ಕಲೆಕ್ಷನ್ಗಳಿದೆ, ಯಾವ್ದು ತೊಗೋಬೇಕು ಅಂತಲೇ ಗೊತ್ತಾಗಲ್ಲ. ಈಗ ನಾನೇನೇ ಅಂತ ತೊಗೊಂಡೆ. ಮತ್ತು ನೆಕ್ಸ್ಟು ನಿಮಗೆ ಬರುತ್ತೆ ಇದೆಲ್ಲ ತೋರಿಸಿದ್ಮೇಲೆ ನೆಕ್ಸ್ಟು ಅದು ಎಲ್ಲಿ ಬರುತ್ತೆ ಅಡ್ರೆಸ್ಸು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಆದಮೇಲೆ. ಫುಲ್ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಇದು ಜಾಸ್ತಿ ಇವಾಗ ಓಡ್ತಾ ಇರೋದು ಇದು, ಈ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಸ್ಟಿಚಿಂಗ್ ಮಾಡಿಸಿದಾಗ. ಇದು ಕ್ರೇಪ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ತುಂಬ ಥರದ ಕ್ರೇಪ್ ಸ್ಯಾರಿ ಯೂಸ್ ಮಾಡ್ಬೋದು, ಕಾಟನ್ ಸ್ಯಾರಿ ಯೂಸ್ ಮಾಡ್ಬೋದು. ಇದು ಬಟ್ಟೆನೂ ಅಷ್ಟೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ನಿಮಗೆ ಹತ್ರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಜಸ್ಟು 850 ರೂಪಾಯಿ. ನಾನು 90 ಮೀಟ್ರ್ ತೊಗೊಂಬಂದೆ, ಸಾಕು, 1 ಮೀಟ್ರು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು 90 ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಇದಂತೂ. ಇದೊಂದು ಪೀಸ್ ತೊಗೊಂಡ್ಬಂದೆ. ನಾನು ಯಾವಾಗ ಅಲ್ಲಿ ನೋಡಿದ್ಮೇಲೆ ಜಾಸ್ತಿ ನಾನು ರೆಡಿ ಟಾಪ್ಗಿಂತ ಈ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ಟೆ ತೊಗೊಂಡು ನಿಮಗೆ ಎಕ್ಸಾಂಪಲ್ ನಾನು 1-2 ಟಾಪ್ ಇಟ್ಕೊಂಡಿದ್ದೀನಿ ನೋಡಿ. ಇದು ಅಷ್ಟೇ, ನನಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಒಂದು ಸ್ವಲ್ಪ. ಇದು ಬ್ಲೂ ಕಲರ್ ನೋಡಿ, ಇದು ಒಂದು ತೊಗೊಂಡು ಇರೋವಂಥದ್ದು ನೋಡಿ. ಈ ಥರ ಬರುತ್ತೆ ಶೈನಿಂಗ್ ಬಟ್ಟೆಲಿ. ಇದೊಂದು ತೊಗೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಯಾವುದೇ ತೊಗೊಂಡು ನಾನು ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಒಂದೇ ವಿಡಿಯೋದಲ್ಲಿ ಎಲ್ಲನೂ ತೋರ್ಸೋಕ್ಕಾಗೋದಿಲ್ಲ ಅಲ್ವಾ. ಇಲ್ಲಿ ನೋಡಿ, ಇದೇ ಬೇರೆ ಬಟ್ಟೆ. ಇದು ಅಷ್ಟೇ, ನಾನು ಸುಮ್ಮನೆ ಸಿಂಪಲಾಗಿ ಎಂಬ್ರಾಯ್ಡ್ರಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3 ಕಲರ್ ತೊಗೊಂಬಂದಿದ್ದೀನಿ. ಎಲ್ಲನೂ ತೋರ್ಸೋಕ್ಕಾಗಲ್ಲ ಅಲ್ವಾ, ಜಸ್ಟ್ ಇದು ಒಂದು ತೋರಿಸ್ತಾ ಇದ್ದೀನಿ. ಬ್ಯಾಕ್ ಈ ಥರ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ಇದು ಅಷ್ಟೇ, ಇದು ಮರೂನ್ ಕಲರಲ್ಲಿ ಬರುತ್ತೆ. ಇದು ಪ್ಲೈನ್ ಬಟ್ಟೆ. ಇದಕ್ಕೆ ಈ ಥರ ಹಾಕ್ಸಿದ್ದೀನಿ ಅಷ್ಟೇ, ಫ್ರಂಟು ಮತ್ತು ತೋಳಿಗೆ. ಇದೊಂದು ಸುಮ್ಮನೆ ಸಿಂಪಲಾಗಿ ನಾನು ಯಾವ ಥರ ಟಾಪ್ ಸ್ಟಿಚಿಂಗ್ ಮಾಡಿಸ್ಕೊಳ್ತೀನಿ ಅಂತ ತೋರಿಸಿದ್ದಷ್ಟೇ. ನೆಕ್ಸ್ಟು ಇದೆಲ್ಲ ಟಾಪ್ಗಳಿಗೆ ತಂದಿರೋವಂಥದ್ದು. ಇದು ನೋಡಿ, ಇದು ಬ್ಲೂ ಕಲರ್. ನನಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ನೋಡಿ. ಈ ಬ್ಲೂ ಕಲರ್ ಟಾಪ್ಗೆ ಇದು ಮೀಟರ್ ಬಂದು 100 ರೂಪೀಸ್. ಬಟ್ಟೆ ಚೆನ್ನಾಗಿದೆ, ಇದೇ ಒಂಥರ ಬಟ್ಟೆ, ಏನೂ ಆಗೋಲ್ಲ ಈ ಬಟ್ಟೆ ಎಷ್ಟು ವಾಶ್ ಮಾಡಿದ್ರು. ಇದಕ್ಕೆ ಸ್ಲೀವ್ಗೆ ಇದು ತೊಗೊಂಡೆ. ಇದು ಅಷ್ಟೇ, ಇದು ತೊಗೋಬೇಕಾಗಿತ್ತು ಏನೋ ಕ್ರೇಪ್ ಸ್ಯಾರಿಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲೌಸ್ ಹೊಲಿಸಿದ್ದೆ. ನೆಕ್ಸ್ಟು ಹೋದಾಗ ತರ್ತೀನಿ. ನನಗೆ ಈಗ ಸದ್ಯಕ್ಕೆ ಬ್ಲೌಸ್ ತೊಗೋಬೇಕು ಅಂತ ಹೋಗಿರಲಿಲ್ಲ. ಹಂಗೂ 2 ಪೀಸ್ ತೊಗೊಂಡೆ ನಾನು. ಇದೊಂದು ಮತ್ತು ನೆಕ್ಸ್ಟ್ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ ಅಂದ್ಬಿಟ್ಟು. ಇದು 900 ರೂಪಾಯಿ ಮೀಟರ್. ಇದು ಅದಕ್ಕಿಂತ ಗ್ರ್ಯಾಂಡಾಗಿ ಬರುತ್ತೆ ಕಲರ್ ನೋಡಿ. ಇದು ಸ್ಲೀವ್ಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಕಾಂಬಿನೇಷನ್ ಆಗಿ ನಿಮಗೆ ಟಾಪ್ ಸ್ಟಿಚಿಂಗ್ ಮಾಡಿಸಿದಾಗ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ.
ಇದು ನೋಡಿ, ಇದು ರಾಣಿ ಪಿಂಕ್ ಕಲರ್. ನನ್ನ ಹತ್ರ ರಾಣಿ ಪಿಂಕ್ ಕಲರ್ ಯಾವುದೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಇದೊಂದು ಟಾಪು. ಇದು ಸ್ಲೀವ್ಗೆ ಈ ಥರ ಬರುತ್ತೆ. ನಿಮಗೆ 1/4 ಮೀಟ್ರು ಅಲ್ಲಿ ಕೊಡಲ್ಲ, ಕೇಳಿ ನೀವು ಒಂದ್ಸಲ. ನಾನು ಕೇಳಿಕೊಂಡು 1/4 ಮೀಟ್ರು ಕೊಡಿ ಸರ್, ಏನಿಲ್ಲ ನನ್ನ ಸ್ಲೀವ್ಗೆ ಅಷ್ಟೇ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಅರ್ಧ ಮೀಟ್ರ್ ಇದೆ. ಇದು ಒಂದು ಸ್ವಲ್ಪ ಏನೋ ಬಟ್ಟೆ ಜಾರ್ಕೊಳ್ಳುತ್ತೆ ಮೇಡಮ್, ಇದು ಏನು ಕಟ್ ಮಾಡುವಾಗ ಆ ಕಡೆ ಈ ಕಡೆ ಹೋಗುತ್ತೆ, ಇದು ಅರ್ಧ ತೊಗೊಳ್ಳಿ ಅಂತ ಅಂದರು, ಅದಕ್ಕೆ ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಸ್ಟೋನಲ್ಲಿ ಬರುತ್ತೆ. ಈ ಸ್ಲೀವ್ಗೆ ಈ ಥರ ಇದು ಟಾಪ್ ಬರುತ್ತೆ, ಇದು ಸ್ಲೀವ್ಗೆ ಬರುತ್ತೆ. ಈ ಥರ ತೊಗೊಂಡಿದ್ದೀನಿ. ಇದಕ್ಕೇ ಜಾಸ್ತಿ ಹುಡುಕಿದ್ದು, ಆದರೆ ನಾನು ಇದಕ್ಕೇ ಚೆನ್ನಾಗಿ ತೊಗೋಬೇಕು ಅಂತ ಅಂದ್ಕೊಂಡೆ, ಆದರೆ ಸಿಗಲೇ ಇಲ್ಲ. ಕೊನೆಗೆ ಇದು ಸಿಕ್ತು, ಕಲರ್ ಕಾಂಬಿನೇಷನ್ ಆಗಿ ಇದು ತೊಗೊಬಂದೆ. ನೆಕ್ಸ್ಟು ಬಾಟಲ್ ಗ್ರೀನ್ ನೋಡಿ, ಇದಕ್ಕೆ ಇದು ಸ್ಲೀವ್ಗೆ ಈ ಥರ ತೊಗೊಂಡೆ. ಇದು ತುಂಬಾ ಚೆನ್ನಾಗೈತೆ. ನೆಕ್ಸ್ಟು ಲೈನಿಂಗು ಅಷ್ಟೇ ಎಲ್ಲ ಅಲ್ಲೇ ತೊಗೊಂಬಂದೆ. ತುಂಬಾ ಸಾಫ್ಟಾಗಿ, ತುಂಬಾ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಈಗ ನೀವು ಬೇರೆ ಶಾಪಲ್ಲಿ ಹೋದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಕಮ್ಮಿ ಪ್ರೈಸ್ ಆದ್ರೂ ನಿಮಗೆ ಲೈನಿಂಗು ಇಷ್ಟು ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಅದಕ್ಕೂ ಲೈನಿಂಗ್ ಅಲ್ಲೇ ತೊಗೊಬಂದ್ಬಿಟ್ಟೆ. ಇದು ಅಷ್ಟೇ 1.5 ಮೀಟ್ರ್. ಒಂದು ಸ್ವಲ್ಪ ಹೈಟು ಮತ್ತು ದಪ್ಪ ಇರೋರಿಗೆ ಅಲ್ಲೇ ಹೇಳ್ತಾರೆ ನಿಮ್ಗೆ ಎಷ್ಟು ಮೀಟ್ರು ಬೇಕು ಅಂತ. ನನಗೆ 1.5 ಮೀಟ್ರು ಸಾಕು ಅಂತ ಅಂದ್ಬಿಟ್ಟು ಎಲ್ಲನೂ 1.5 ಮೀಟ್ರನ್ನೇ ತಂದಿರೋ ಅಂಥದ್ದು. ಇದು 50 ಮೀಟರು 50 3 ತೊಗೊಂಡೆ. ಮತ್ತು ಇದೊಂದು ನೋಡಿ, ಇದೊಂದು ಬ್ಲೌಸ್ ಪೀಸ್. ಇದೂ ಅಷ್ಟೇ ತುಂಬ ಸ್ಯಾರಿಗೆ ವೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಪಿಕಾಕ್ ಡಿಸೈನು, ಕೆಳಗಡೆ ಬರುತ್ತೆ ಈ ಥರ. ಇದೂ ಅಷ್ಟೇ ಕ್ರೇಪಲ್ಲಿ ನಿಮಗೆ ಬಟ್ಟೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಇದು 900. ಇದೂ ಅಷ್ಟೇ. ಇಷ್ಟು ತೊಗೊಂಬಂದೆ. ಮತ್ತು ಸ್ಲಿಪ್ಪರ್ ಅಂಗಡಿಗೂ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ನನ್ನ ಹತ್ರ ಅಮೌಂಟು ಇನ್ನು 1,000 ರೂಪಾಯಿ ಇತ್ತು ಅಷ್ಟೇ. ನಾನು 3 ಸ್ಲಿಪ್ಪರ್ ತೊಗೊಂಡಿದ್ದೆ. ಅದು ತೊಗೊಂಡ್ರೆ 3 ಒಟ್ಟಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸ್ಲಿಪ್ಪರ್ ಆರಾಮಾಗಿ ತೊಗೋಬೋದು ನೀವು. ಈ ಕಡೆ ಸೈಡು ಈಗ ಏನು ದೊಡ್ಡ ಗಡಿಯಾರ ಮತ್ತು ಚಿಕ್ಕ ಗಡಿಯಾರ ಅಲ್ಲೆಲ್ಲ ನೀವು ಸರೌಂಡಿಂಗ್ ಹೋಲ್ಸ್ಕೊಂಡ್ರೆ, ಮಾರ್ಕೆಟ್ ಅಲ್ಲೆಲ್ಲ ಹೋಲ್ಸ್ಕೊಂಡ್ರೆ ನಿಮಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಅದ್ರ ಪಕ್ಕನೇ ಒಂದು ಅಂಗಡಿ ಇದೆ, ನಿಮಗೂ ಆ ವಿಡಿಯೋ ತೋರಿಸ್ತೀನಿ, ಲಾಸ್ಟಲ್ಲಿ ಹಾಕಿರ್ತೀನಿ. ಅಲ್ಲೂ ಚೆನ್ನಾಗಿತ್ತು, ಆದರೆ 200-300 ರೂಪಾಯಿ ಏನೋ ಮಾತಾಡ್ಕೊಂಡು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಬರೋದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಷ್ಟು ಬಂದಿರೋ ಅಂಥದ್ದು. ನಿಮಗೆ ನೆಕ್ಸ್ಟು ವಿಡಿಯೋ ಅಡ್ರೆಸ್ದು ಎಲ್ಲಿ ಬರುತ್ತೆ ಮತ್ತು ಎಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು. ಅದು ಮೀನಾ ಬಜಾರು ಅಂತ ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನೋ ಆಟೋದವ್ರು ಹೇಳಿದ್ರೆ ಡೈರೆಕ್ಟ್ ಅಲ್ಲೇ ಕರ್ಕೋಗ್ಬಿಡ್ತಾರೆ. ಮತ್ತು ಝಮ್ ಅಂಗಡಿ ಅಂತ ಹೇಳಿದ್ರೆ ಅದು ಹಳೇ ಅಂಗಡಿ, ತುಂಬಾ ಹಳೆ ಅಂಗಡಿ. ಅದು ಏನೋ 3 ಫ್ಲೋರ್ ಏನೋ ಇದೆ, 3 ಫ್ಲೋರ್ ಇದೆ. ಬೇರೆ ಕಡೆ ಎಲ್ಲ ಈಗ ಮಾಡಿದ್ದಾರೆ, ತುಂಬಾ ಅಂಗಡಿ ಮಾಡಿದ್ದಾರೆ. ನಿಮ್ಗೆ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀವು ಹೋಗಿದ್ದು ಬನ್ನಿ. ಇದಾಗಿತ್ತು ವಿಡಿಯೋ ಫ್ರೆಂಡ್ಸ್. ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನಿಜವಾಗ್ಲೂ ಇಷ್ಟು ಸಪೋರ್ಟ್ ಸಿಗ್ತಾಯಿದೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಅದೆಲ್ಲ ನಿಮ್ಮಿಂದ ಸಾಧ್ಯ ಆಗಿರೋದು. ಹೋದ ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ತುಂಬಾ ಏನು ಲೈಕು ಕಮೆಂಟು ಮತ್ತು ಎಲ್ಲ ಬರ್ತಿದೆ. ತುಂಬಾ ಖುಷಿಯಾಗಿದೆ. ಇದೇ ಥರ ನಿಮ್ಮ ಪ್ರೋತ್ಸಾಹ ಇದ್ದರೆ ನೆಕ್ಸ್ಟ್ ವಿಡಿಯೋ ಒಳ್ಳೊಳ್ಳೆ ವಿಡಿಯೋ ಆಗಬೇಕು. ನಮಗೂ ಒಂದು ಏನೋ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ವಿಡಿಯೋ. ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಬಂದಿದ್ದೀವಿ. ಇದು ಫುಲ್ಲು ಟ್ರಾಫಿಕ್ ಇರುತ್ತೆ ಮತ್ತು ಬೈಕ್ಗಳು ನಿಲ್ಸ್ಕೊಂಡಿರ್ತಾರೆ. ನೀವು ಬೈಕಲ್ಲಿ ಇಲ್ಲಾಂದರೆ ಆಟೋದಲ್ಲಿ ಬಂದರೆ ಬೆಸ್ಟು. ಇಲ್ಲಿ ಮೀನಾ ಬಜಾರು ಅಂದರೆ ಆಟೋದಲ್ಲಿ ಈಸಿಯಾಗಿ ಬರ್ಬೋದು. ನೋಡಿ ಇಲ್ಲಿ ಎದುರುಗಡೆನೂ ಅಷ್ಟೇ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಮತ್ತು ಇದೇ ಥರ ಶಾಪು ಇದ್ದಾವೆ. ಆವಾಗ ಇದೊಂದೇ ಇದ್ದಿದ್ದು, ಈಗ ತುಂಬಾ ಶಾಪ್ ಮಾಡಿದ್ದಾರೆ.
ಇಲ್ಲಿ ಬರೀ ಜಾಸ್ತಿ ವರ್ಕ್ ಪದಾರ್ಥನೇ ಸಿಗೋದು ಜಾಸ್ತಿ. ಈಗ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಈ ಥರ ಬಳೆಗಳು ನೋಡಿ, ಇದೆಲ್ಲ 100 ರುಪೀಸು. ತುಂಬಾ ಚೆನ್ನಾಗಿತ್ತು. ಇಲ್ಲ ಫಸ್ಟೇ ನಾನು ಆಲ್ರೆಡಿ ತಗೊಂಡಿದ್ದೆ, ಜಸ್ಟ್ ಈಗ ನೋಡ್ತಾ ಇದ್ದೆ ಈಗ ಯಾವ್ದು ಥರ ಹೊಸ ಕಲೆಕ್ಷನ್ ಬಂದಿದೆ ಅಂತ. ಈಗ ಬೇರೆ ಥರ ಮುತ್ತುಂದೆಲ್ಲ ಕಲೆಕ್ಷನ್ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಗಾಜಿನ ಬಳೆಗಳಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ 100 ರುಪೀಸ್ ಅಷ್ಟೇ. ಆಮೇಲೆ ಅಂಗಡಿಗೆ ಹೋದ್ವಿ, ಅದೆಲ್ಲ ನೋಡಿಕೊಂಡು ನೋಡಿ ಇದೆಲ್ಲ ತುಂಬ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದೆ. ಕಲಾಂಕಾರಿ ಆಗಿರ್ಬೋದು, ನೆಟ್ಟೆಡ್ ಬಟ್ಟೆಗಳಾಗಿರ್ಬೋದು, ಮತ್ತು ಈ ಥರ ನೋಡಿ ಗೌನ್ಗಳು ಹೊಲ್ಸ್ಕೊತಾರಲ್ಲ, ಅದ್ರ ಒಳಗಡೆ ಹಾಕ್ಕೊಳ್ತಾರಲ್ಲ ನೆಟ್ಟೆಡ್, ಅದೆಲ್ಲ ಸಿಗುತ್ತೆ ಒಂದೇ ಕಡೆ. ಅಷ್ಟು ಬಟ್ಟೆಗಳು ನಿಮ್ಗೆ ಯಾವ ಥರ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಮತ್ತು ಯಾವ ಥರ ಕ್ಲಾತ್ ಬೇಕು ಬಟ್ಟೆ, ಅಷ್ಟು ಥರನೂ ಸಿಗುತ್ತೆ. ಇದು 3 ಫ್ಲೋರ್ ಇದೆ. ಕೆಳಗಡೆ ಫ್ಲೋರ್ ಬಂದು ಈ ಥರ ಬಟ್ಟೆ ಮತ್ತು ಏನು ದುಪ್ಪಟ್ಟಗಳು ಆ ಥರ ಸಿಗುತ್ತೆ. ಅದ್ರ ಮೇಲ್ಗಡೆ ನಿಮಗೆ ನೆಟ್ಟೆಡ್ ಬಟ್ಟೆಗಳು, ಲೈನಿಂಗ್ ಬಟ್ಟೆ 3ನೇ ಫ್ಲೋರಲ್ಲಿರೋದು. 2ನೇ ಫ್ಲೋರಲ್ಲೂ ಅಷ್ಟೇ ಈ ಥರ ವರ್ಕ್ ಬಟ್ಟೆಗಳೇ ನೆಟ್ಟೆಡಲ್ಲಿ ಸಿಗುತ್ತೆ. ತುಂಬಾ ಥರಗಳು ಸಿಗುತ್ತೆ. ಬಟ್ಟೆಗಳು ಮಾತ್ರ ಒಂದಕ್ಕಿಂತ ಒಂದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ, ಅಷ್ಟು ಬಟ್ಟೆಗಳು ಸಿಗುತ್ತೆ ಇಲ್ಲಿ. ಒಂದು ಕಡೆ ಬಂದರೆ ಸಾಕು, ನೀವು ನೋಡ್ತಾ ಇರ್ಬೋದು. ಇದು 2ನೇ ಫ್ಲೋರು. ಮತ್ತು ಅಲ್ಲಲ್ಲೇ ಬಿಲ್ ಕೌಂಟ್ರ್ ಮಾಡಿಬಿಟ್ಟಿದ್ದಾರೆ. ಕೆಳಗಡೆ ಹೋಗಿ ನಾವೇನು ಮಾಡೋಂಥದ್ದಿಲ್ಲ, ಅಲ್ಲಲ್ಲೇ ಒಂದೊಂದು ಎಲ್ಲೆಲ್ಲಿ ಏನೇನು ತೊಗೋಬೇಕು ಅಲ್ಲೇ ಬಿಲ್ ಹಾಕ್ಸ್ಕೊಂಡು ಹೋಗಬೇಕು. ಮತ್ತು GSTನೂ ಆ್ಯಡ್ ಆಗುತ್ತೆ ಇದಕ್ಕೆ. ನೋಡಿ ಅಲ್ಲಿ ಗೌನು ಮತ್ತು ಫ್ರಾಕು, ಲಾಂಗ್ ಫ್ರಾಕು, ಶಾರ್ಟ್ ಫ್ರಾಕು ಆ ಥರ ಎಲ್ಲ ಸ್ಟಿಚಿಂಗ್ ಮಾಡಿಕೊಡ್ತಾರಂತೆ. ನಾವೇನು ಇಲ್ಲ ಬೇಡ, ನಮ್ಮ ಮನೆ ಹತ್ರನೇ ಮಾಡಿಸ್ಕೊಳ್ತೀವಿ ಅಂದರು. ಏಕೆಂದರೆ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳಿದ್ರು. ಅದೇ ಥರ ಸ್ಟಿಚಿಂಗು ಮಾಡಿಕೊಡ್ತಾರೆ ನೀಟಾಗಿ ಚೆನ್ನಾಗಿ, ಆದರೆ ಪ್ರೈಸು ಜಾಸ್ತಿ ಅನ್ನಿಸ್ತು ನಮಗೆ ಅಂತ ಅಂದ್ಬಿಟ್ಟು ಏನು ಬೇಡ ಅಂತ ಅಂದ್ಬಿಟ್ಟು ಜಸ್ಟು ನಮ್ಗೆ ಏನೇನು ಬೇಕೋ ಅದು ತಗೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಈ ಸೂಪರಾಗಿದೆ. ಇದೆಲ್ಲ ಏನು 100 ರುಪೀಸ್ ಅಷ್ಟೇ. ನಿಮಗೆ ನೆಟ್ಟೆಡ್ ಎಲ್ಲ 60 ರೂಪಾಯಿ 70 ರೂಪಾಯಿ ಕ್ವಾಲಿಟಿ ಮೇಲೆ ಹೋಗುತ್ತೆ ಮತ್ತು ಡಿಸೈನ್ ಮೇಲೆ ಹೋಗುತ್ತೆ. ಸಾಫ್ಟ್ದೆಲ್ಲ 60 70 ಹೀಗೆಲ್ಲ ಹೇಳ್ತಾಯಿದ್ರು. ಮತ್ತು ನೆಟ್ಟೆಡಲ್ಲೂ ವರ್ಕೆಲ್ಲ ಇರೋದೇ ಇದೆ. ಮತ್ತು ಸೀರೆಗೂ ಅಷ್ಟೇ, ನೀವು 6 ಮೀಟರ್ ತೊಗೊಂಡ್ರೆ ಸಾಕು. ನಿಮ್ಗೆ ಇಷ್ಟ ಬಂದಿದ್ದು ಪ್ಲೈನ್ ಸೀರೆಗೆ ಏನು ಕಲಂಕಾರಿ ಡಿಸೈನ್ ನಾನು ತೊಗೊಂಡಿದ್ದೀನಲ್ಲ ಅದನ್ನು ನೀವು ಮ್ಯಾಚ್ ಮಾಡ್ಕೊಬೋದು. ಇಲ್ಲಾಂದರೆ ಬೇರೆ ನೆಟ್ಟೆಡ್ ಬ್ಲೌಸ್ಗಳು ಪೀಸ್ಗಳು ತೊಗೊಂಡು ನೀವು ಇದು ಮಾಡ್ಕೊಬೋದು. ಮತ್ತು ಇಲ್ಲಿ ಕ್ರೇಪ್ ಸ್ಯಾರಿಗಾಗಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿಗಾಗಿರ್ಬೋದು, ಮತ್ತು ಅವಾಗೆಲ್ಲ ನಾವು ಮದುವೆ ಸೀರೆಗಳೆಲ್ಲ ಇದ್ವಲ್ಲ, ನಾನು ಆವಾಗೆಲ್ಲ ಸುಮಾರು ಬ್ಲೌಸು ಏನು ಮಾಡಿದ್ದೀನಿ, ಮದುವೆ ಸೀರೆ ಈ ಸುಮ್ಮನೆ ಬ್ಲೌಸೆಲ್ಲ ಯಾವುದೂ ಆಗ್ತಾಯಿಲ್ಲ ಅಂದ್ಬಿಟ್ಟು ಆವಾಗಲೂ ವರ್ಕ್ ಮಾಡಿಸ್ಕೊಂಡಿದ್ದೆ. ಪ್ಲೈನ್ ಬಟ್ಟೆ ತೊಗೊಬಂದು ನಿಮಗೆ ರಾ ಸಿಲ್ಕ್ ಆಗಿರ್ಬೋದು ಮತ್ತು ಶಿಫಾನ್ ಸ್ಯಾರಿಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸ್ಕೋಬೋದು. ಒಟ್ಟಲ್ಲಿ ತುಂಬಾ ಚೆನ್ನಾಗಿದೆ. ಇದು 3 ಫ್ಲೋರ್ ಇದೆ. ಒಂದು ಕೆಳಗಡೆ ಬಂದು ಏನು ಕಲಂಕಾರಿ ಡಿಸೈನ್ ಬ್ಲೌಸ್ಗಳು, ಸೀರೆಗಳು, ಈಗೆಲ್ಲ ಗೌನ್ಗಳು ಹೊಲ್ಸ್ಕೋತಾ ಇದ್ದಾರೆ ಅದರಲ್ಲೆಲ್ಲ. ಮತ್ತು ದುಪ್ಪಟ್ಟ ಆಗಿರ್ಬೋದು, ಮತ್ತು ಟಾಪ್ಗಳಿಗೆ ಕಾಟನ್ ರಾಯನ್ ಬಟ್ಟೆ ಅದರಲ್ಲೆಲ್ಲ ಪೀಸ್ಗಳು ಸಿಗುತ್ತೆ. ಮತ್ತು ನೆಕ್ಸ್ಟ್ ಫ್ಲೋರ್ ಬಂದು ನಿಮಗೆ ನೆಟ್ಟೆಡ್ ವರ್ಕ್ ಮಾಡಿರ್ತಾರಲ್ಲ ನೆಟ್ಟೆಡ್ ಬಟ್ಟೆಗೆ ಆ ಥರ ಬಟ್ಟೆಗಳು, ಮತ್ತು ಏನು ರೇಷ್ಮೆ ಸೀರೆಗೆ ಏನು ಬ್ಲೌಸ್ ಹೊಲಿಸ್ತಾರಲ್ಲ ಆ ಥರ ಬಟ್ಟೆಗಳು, ಮತ್ತು ಈ ಥರ ಶಿಫಾನ್ ಬಟ್ಟೆಗಳು, ನೆಟ್ಟೆಡ್ ಬಟ್ಟೆಗಳು ಈ ಥರ ಸಿಗುತ್ತೆ. ಮತ್ತು ಅದ್ರ ಮೇಲ್ಗಡೆ ಹೋದರೆ ಎಲ್ಲ ಲೈನಿಂಗ್ ಬಟ್ಟೆಗಳು, ಏನೋ ಗೌನ್ನೆಲ್ಲ ಹೊಲಿಸ್ಕೋತಾರಲ್ಲ ಅದಕ್ಕೆ ಲೈನಿಂಗ್ ಹಾಕಿಸ್ಕೋತಾರಲ್ಲ, ಏನೋ ಸಾಫ್ಟ್ ಬಟ್ಟೆ ಮತ್ತು ಲೈನಿಂಗು, ಕಾಟನ್ನು ಎಲ್ಲ ಒಂಥರ ಬಟ್ಟೆ ಮಾತ್ರ ಸಕ್ಕತ್ತಾಗಿದೆ. ನಾನು ಬೇರೆ ಕಡೆ ಎಲ್ಲ ಕಮ್ಮಿ ಹೇಳ್ತಾರೆ ಏನೋ ಬಟ್ಟೆ, ಆದರೆ ಅಷ್ಟು ಬಟ್ಟೆ ಕ್ವಾಲಿಟಿ ಇರೋಲ್ಲ. ಇಲ್ಲಿ ಲೈನಿಂಗು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಲೈನಿಂಗು ಕಟ್ ಮಾಡಿಸ್ಕೊಬಂದಿರೋಂಥದ್ದು. ಮತ್ತು GSTನೂ ಆ್ಯಡ್ ಆಗುತ್ತೆ ಇದಕ್ಕೆ. ನನಗೆ GSTನೂ ಆ್ಯಡ್ ಮಾಡ್ತಾರೆ, ಏಕೆಂದರೆ ಈಗ ಎಲ್ಲ ಕಡೆನೂ GST ಇದ್ದೇ ಇರುತ್ತೆ. ನಾವೇನೇ ತೊಗೊಂಡ್ರು ಒಂದು ಹೋಟ್ಲಿಗೆ ಹೋದ್ರೂ GST ಹಾಕ್ತಾರೆ. GSTನೂ ಇದೆ ಫ್ರೆಂಡ್ಸ್, ಅದು ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. GSTನೂ ಆ್ಯಡ್ ಆಗುತ್ತೆ. ಆದರೂ ನಮಗೆ ಆನ್ಲೈನಲ್ಲಿ ಹೋಲಿಸ್ಕೊಂಡ್ರೆ ಬೆಟರು. ಆನ್ಲೈನಲ್ಲಿ ನಮಗೆ 1100 150 ಬೀಳುತ್ತೆ. ಮತ್ತು 1 ಮೀಟ್ರ್ ತೊಗೊಳ್ಳೇಬೇಕು, ಏಕೆಂದರೆ ಆಲ್ರೆಡಿ ಕಟ್ ಮಾಡಿ ಮಡಗಿರ್ತಾರೆ. ಇಲ್ಲಿ ಆ ಥರ ಅಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ 1/4 ಮೀಟ್ರಿಂದನೂ ನಾನು ಕಟ್ ಮಾಡಿಸ್ಕೊಬಂದಿದ್ದೀನಿ. ಬರೀ ಸ್ಲೀವ್ಗೆ ನಿಮಗೆ ತೋರಿಸಿದ್ದೀನಿ.
ಆ ಥರನೂ ನಾವು ತೊಗೊಬರ್ಬೋದು. ಮತ್ತು ಶಿಪ್ಪಿಂಗ್ ಚಾರ್ಜಸ್ಸು ನಮಗೆ 50 ರುಪೀಸ್ ಬೀಳುತ್ತೆ. ಅದ್ರ ಬದಲು ಇಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಬಂದು ನಿಮ್ಗೆ ಯಾವ್ದು ಬೇಕು ಆ ಡಿಸೈನು ಮತ್ತು ಯಾವ ಕಲರ್ ಬೇಕು ಆ ಥರ ನೀವು ತೊಗೊಂಡು ಬಂದರೆ ಬೆಟರು. ಮತ್ತು ಕಸ್ಟಮರು ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ಕೊಂಡು ಕೊಡ್ತಾರೆ, ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಎಷ್ಟೇ ಕೇಳಿದ್ರೂ. ಮತ್ತು ನೆಕ್ಸ್ಟು ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ, ಅದೆಲ್ಲ ತೊಗೊಂಡು ಇಲ್ಲಿ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು. ಈಗ ಮದುವೆಗೆಲ್ಲ ಫಂಕ್ಷನ್ಗೆಲ್ಲ ಈಗ ವರ್ಕ್ ಇರೋದು ಹಾಕೊಳ್ತಾರಲ್ಲ ಅದೆಲ್ಲ ಜಾಸ್ತಿ ಕಲೆಕ್ಷನ್ ಇಲ್ಲೇ ಸಿಗೋವಂಥದ್ದು. ಮಕ್ಳಿಗೆ ಮತ್ತು ಜೆಂಟ್ಸ್ಗೆ ಲೇಡೀಸ್ಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ವರ್ಕಿರೋ ಸ್ಲಿಪ್ಪರೇ ಅಲ್ಲಿ ನೋಡ್ತಾಯಿದ್ರು ಮದುವೆ ಫಂಕ್ಷನ್ಗೆಲ್ಲ. ನಾನು ಜಸ್ಟು ಸಿಂಪಲ್ಲಾಗಿರೋದು ನೋಡ್ತಾಯಿದ್ದೆ, ತುಂಬಾ ಚೆನ್ನಾಗಿತ್ತು. ಬ್ರ್ಯಾಂಡ್ ಬೇರೆ ಕಡೆ ಈ ಆನ್ಲೈನಲ್ಲೆಲ್ಲ ನೋಡಿದ್ದೀನಿ ನಾನು, ಅದು ಪ್ರೈಸು ತುಂಬಾ ಜಾಸ್ತಿ ಇಲ್ಲಿಗೆ ಹೋಲಿಸ್ಕೊಂಡ್ರೆ. ಇಲ್ಲಿ ಬೆಟರ್ ಅನ್ನಿಸ್ತು ನನಗೆ. ಒಂದು 3 ಸ್ಲಿಪ್ಪರ್ ನೋಡಿದೆ, ಅದು 3 ಒಟ್ಟಿಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವಾಪಸ್ ಬಂದೆ ಫ್ರೆಂಡ್ಸ್.